ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್, ಎಸ್ಆರ್ಬಿ ರಾಮಾಂಜನೇಯ ಹಾಗೂ ಚಲನಚಿತ್ರ ನಟ ವಾಲೆ ಮಂಜುನಾಥ್ ಧ್ವಜಾರೋಹಣ ಮಾಡಿದರು. ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್ ಮಾತನಾಡಿ, ನಗರದಲ್ಲಿ ಪರಭಾಷಿಗರ ಹಾವಳಿಯಿಂದ ಕನ್ನಡಿಗರ ಉಳಿಗಾಲ ಕಷ್ಟಕರವಾಗಬಹುದು. ಪರಭಾಷಿಗರಿಗೆ ಕನ್ನಡ ನೆಲ ಜಲ ಬೇಕು, ಕನ್ನಡ ಭಾಷೆ ಏಕೆ ಬೇಡ ಎಂದು ಪ್ರಶ್ನೆ ಮಾಡಿದರು. ಭಾವನೆಗಳಿದೆ, ನಾವು ಅದನ್ನ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಾವು ಹೋರಾಟದ ಮುಖಾಂತರ ಮಾಡ್ತೀವಿ. ತಾವು ಏನು ಹಿಂದೆ ಮಾರ್ಗದರ್ಶಕರಾಗಿ ನಮಗೆ ಹೋರಾಟದ ಸಪೋರ್ಟ್ ಮಾಡ್ತಾ ಇದ್ದೀರಾ, ತಮ್ಮನ್ನಿಲ್ಲ ಅಂತ ನಾನು ಭಾವಿಸ್ತಾ ಇಲ್ಲ. ಬಟ್ ಏನು ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಗಳಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ, ಈ ಬೆಂಗಳೂರು ನಗರದಲ್ಲಿ ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರಿಗೆ ಉಳಿಗಾಲ ಇಲ್ಲ ಅಂತ ಒಂದು ಮಾತು ನಾನು ಇವತ್ತು ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬೋದು. ಇದಕ್ಕೆ ಕಾರಣ ಕೆಲವು ನಮ್ಮವರು ಇರ್ತಾರೆ. ಯಾಕಂದ್ರೆ ಬೇರೆ ಭಾಷಿಕರಲ್ಲಿ ವಲಸೆ ಬಂದಿರ್ತಾರೆ, ಅವ್ರು ದುಡಿಯೋದಕ್ಕೆ ಬರ್ತಾರೆ. ಇವತ್ತು ನಾವು ಅವ್ರು ನಮ್ಮ ತಲೆ ಮೇಲೆ ಕುಣಿಸ್ಕೊಂಡು ಇದು ಮಾಡ್ತಾ ಇದ್ದೀರಿ. ಇದು ಯಾಕಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡಿಗರು ನಮ್ಮ ಬೇರೆ ಬೇರೆ ಊರುಗಳಿಗೆ ನಾವು ವಲಸಿಗರಾಗ್ಬಿಡ್ತೀವಿ. ಆಮೇಲೆ ತಾವು ದಯವಿಟ್ಟು ಈ ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಕನ್ನಡಿಗರು ಸಪೋರ್ಟ್ ಮಾಡ್ರಿ, ಎಲ್ಲರಿಗೂ ಕನ್ನಡಿಗರಾಗ್ರಿ. ಇಲ್ಲಿನ ನೆಲ ಜಲ ಭಾಷೆ ಇವೆಲ್ಲ ನಿಮಗೆ ಬೇಕು, ಕನ್ನಡ ಮಾತ್ರ. ನಂತರ ಚಲನಚಿತ್ರ ನಟರಾದ ವಾಲೆ ಮಂಜುನಾಥ್ ಮಾತನಾಡಿ, ಕನ್ನಡ ತಾಯಿ ಮಕ್ಕಳು ಪರಭಾಷಿಗರಿಗೆ ಕನ್ನಡ ಪಾಠ ಕಲಿಸಬೇಕು. ಅವರು ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ಕನ್ನಡ ಭಾಷೆ ಕಲಿಯುವ ಹಾಗೆ ನಾವು ಮಾಡಬೇಕು ಎಂದು ತಿಳಿಸಿದರು. ನಾವು ಕೊಡಂತವರು ಶಕ್ತಿಯನ್ನು ಕೈನ ಮೀರಿಸಂತವ್ರು ಯಾರು ಇಲ್ಲ ಈ ಪ್ರಪಂಚದಂತ ತೋರಿಸಿರುವಂತದ್ದೇ ನಮ್ಮ ಚರಿತ್ರೆಗಳು. ನೋಡಿ, ಮುಂಚೆ ಈ ಹಾಸನ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಮೈಸೂರು ಈ ಕಡೆಲ್ಲ ನಾನ್ ನೋಡ್ದಂಗೆ ತಮಿಳು ಮಾತಾಡ್ತಾ ಇದ್ರೆ ಅವ್ರು ಒಳ್ಳೆ ಬಿಸ್ಕೆಟ್ ಬೀಳ್ತಾ ಇದ್ರು. ಅಂತ ಅಣ್ಣ ತಮ್ಮರು, ಅಂತ ಸ್ನೇಹಿತರು, ಅಂತ ಹೋರಾಟಗಳು ಮಾಡ್ತಾ ಇದ್ರು. ಎಂತ ಜಾತಕಗಳು ತಮಿಳು ಮಾತಾಡ್ಬೇಕಾದ್ರೆ ಅವರು ಮಾಡಿದ್ರೆ ಅವರು ಒಂದು ಒಂದು ಏಕೀಕರಣವನ್ನು ಸಂಖ್ಯೆ ಮಾಡಿಕೊಂಡಿದ್ದಾರೆ. ಅವರು ಹೋರಾಟ ಮಾಡಿದ್ದೀರಿ ಅಂತ ಒಂದು ಟೀಸಿಗೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸೀರೆ, ಶಾಲಾ ಮಕ್ಕಳಿಗೆ ನೋಟು ಪುಸ್ತಕ, ಪೆನ್, ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್, ಆಟೋ ಚಾಲಕರಿಗೆ ಸಮವಸ್ತ್ರ, ವೃದ್ಧರಿಗೆ ಕಂಬಳಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗೋಪಾಲ್ ಕುಟ್ಟಿ, ಅಮರ್, ಬೆಳ್ತೂರು ವೆಂಕಟೇಶ್, ಗೋಪಾಲ್, ಓಬಳೇಶ್, ಪುರುಷೋತ್ತಮ, ಈಶ್ವರಾಚಾರಿ, ಸತೀಶ್, ಸೋಮಶೇಖರ್, ಆಟೋ ರಾಜ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಆಟೋ ಚಾಲಕರು ಹಾಜರಿದ್ದರು. Gracias.